ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನನ್ನ ಜೊತೆಯಲ್ಲಿ ಈಗಾಗಲೇ ನಮ್ಮ ಬಬೂಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಸತೀಶ್ ರವರಿಗೆ, ಕಡತನಮಲ್ಲೆ ಸತೀಶ್ ರವರು, ಮತ್ತು ನಮ್ಮ ಜಿಲ್ಲಾ ಮಾಜಿ BJP ಅಧ್ಯಕ್ಷರು, ಅತ್ಯಂತ ಹಿರಿಯ ಧುರೀಣರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಗೋವಿಂದಣ್ಣವರು ಇದ್ದಾರೆ. ನಮ್ಮ ನಿಷ್ಠಾವಂತ ಪಕ್ಷದ ಮುಖಂಡರು, ಮಾಜಿ ಮಂಡಲ ಅಧ್ಯಕ್ಷರು ಆಗಿರ್ತಕ್ಕಂಥ ಹನುಮಣ್ಣವರು ಇದ್ದಾರೆ, ನಮ್ಮ ಬಾಬಣ್ಣವರು ಮತ್ತು ಇನ್ನೂ ಅನೇಕ ಮುಖಂಡರುಗಳು ಬಂದಿದ್ದಾರೆ. ಅಜಯ್ ಅವರಿದ್ದಾರೆ. ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಎಲ್ಲ ಪಾಪ ಹೊರಗಡೆ ಇದ್ದಾರೆ. ಮೊದಲನೇದಾಗಿ ನಿಮ್ಗೆ ಕ್ಷಮೆ ಕೋರ್ತೀನಿ, ಯಾಕೆಂದರೆ ಭಾಳ ಸಮಯ ಆಗಿದೆ. ನಾನು ದೇವನಹಳ್ಳಿಯಲ್ಲಿ ಅಲ್ಲಿ ಕಾಮಗಾರಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕೆಲಸಗಳಿಗೆ ಅಲ್ಲಿ ಕಾರ್ಯಕ್ರಮಗಳಿದ್ದರಿಂದ ಹೋಗಿ ಅಲ್ಲಿ ತಡ ಆಗಿದೆ. ಈಗ ಯಲಹಂಕ ಕ್ಷೇತ್ರದಲ್ಲಿ ಈ ತಿಂಗಳು 27ನೇ ತಾರೀಕು ತಮಗೆಲ್ಲ ಕೂಡ ಗೊತ್ತಿದೆ, ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಗಿದೆ. 1510 ಜೂನ್ 27ನೇ ತಾರೀಕು ಅವರು ಹುಟ್ಟುಹಬ್ಬ. ಯಲಹಂಕ ಕ್ಷೇತ್ರ, ಯಲಹಂಕದಿಂದ ಪ್ರಾರಂಭ ಆದಂಥ ಅವರ ಆಡಳಿತ, ನಾಡಪ್ರಭು ಕೆಂಪೇಗೌಡರ ಆಡಳಿತ ಇವತ್ತು ಇಡೀ ಜಗತ್ತಿಗೆ ವಿಸ್ತಾರ ಆಗಿದೆ. ಬೆಂಗಳೂರು ಇವತ್ತು ಕೇವಲ ಒಂದು ನಗರವಾಗಿ ಉಳಿದಿಲ್ಲ, ಇದು ಜಾಗತಿಕ ನಗರ ಆಗಿದೆ, ಅಂತಾರಾಷ್ಟ್ರೀಯ ನಗರ ಆಗಿದೆ. ಇದು ನಾಡಪ್ರಭು ಕೆಂಪೇಗೌಡರ ಆಡಳಿತದ ಮೊದಲನೇ ಹೆಜ್ಜೆ, ಮೊದಲನೇ ಸ್ಥಳ ಅದು ಯಲಹಂಕದಿಂದ ಪ್ರಾರಂಭ ಮಾಡಿದರು. ಯಾಕೆ ನಾವು ಯಲಹಂಕದಲ್ಲಿ ಈ ಒಂದು ವಾಕಥಾನ್, ಕೆಂಪೇಗೌಡ ಜಯಂತಿ ಪ್ರಯುಕ್ತ ಯಲಹಂಕದಲ್ಲಿ ವಾಕಥಾನ್ ಮತ್ತು ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಫಿಟ್ ಇಂಡಿಯಾ, ಇದನ್ನು ನಾವು ವಿಚಾರ ಮಾಡಿ ನಾಡಪ್ರಭುಗಳಿಗಾಗಿ ನಮ್ಮ ನಡಿಗೆ ಅಂತೇಳಿ, ನಾಡಪ್ರಭುಗಳಿಗಾಗಿ ನಡಿಗೆ ಅಂತೇಳಿ ಮತ್ತು ಫಿಟ್ ಇಂಡಿಯಾ, ಮಾನ್ಯ ನರೇಂದ್ರ ಮೋದಿಜಿಯವರ ಸಂಕಲ್ಪ, ನಮ್ಮ ಯುವಕರು ಒಂದು ಆರೋಗ್ಯಯುಕ್ತ ಯಲಹಂಕ, ಆರೋಗ್ಯಯುಕ್ತ ಬೆಂಗಳೂರು, ಇದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಇದರಲ್ಲಿ ಅನೇಕ ಯುವ ಮಿತ್ರರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಮಹಿಳೆಯರು, ರೈತ ಹೋರಾಟಗಾರರು, ರೈತರು, ಎಲ್ಲ ವರ್ಗದ ಜನರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ನನಗೆ ನಿರೀಕ್ಷೆ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ ಮತ್ತು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಕಾರಣ, ನಾಡಪ್ರಭು ಅವರು ಯಾವ ಒಂದು ದೂರಗಾಮಿ ಆಲೋಚನೆಯಿಂದ, ಅವರ ದಾರ್ಶಕತ್ವದಿಂದ ಇವತ್ತು ಪ್ರತಿಯೊಂದು ವರ್ಗದ ಜನ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅಂತಾರಾಜ್ಯ, ಅಂತಾರಾಷ್ಟ್ರೀಯ ನಗರಗಳಿಂದ ಕೂಡ, ದೇಶಗಳಿಂದ ಕೂಡ ಬಂದು ಇಲ್ಲಿ ಅವರು ವಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರು ಮಾಡಿದಂಥ ಪೇಟೆಗಳು ಅವತ್ತೇ ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಟ್ಟಂಥವ್ರು. 1510 ಅವರು ಹುಟ್ಟಿದ್ರು ಕೂಡ ಆ ರೀತಿಯಲ್ಲಿ 14-15ನೇ ಶತಮಾನದಲ್ಲೇ ಅವ್ರಿಗಿದ್ದಂಥ ಆಲೋಚನೆ ನಿಜವಾಗಿಯೂ ಕೂಡ ಅನೇಕರಿಗೆ ಆಶ್ಚರ್ಯ ಆಗ್ಬೋದು. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಸಮಾನತೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ. ಕೆಲವರು ರಾಜಕಾರಣಕ್ಕೋಸ್ಕರ
ಸಾಮಾಜಿಕ ನ್ಯಾಯ ಸಮಾನತೆ ಅಂತ ಹೇಳ್ತಾರೆ ಬಿಟ್ಟರೆ ನಿಜ ಜೀವನದಲ್ಲಿ ನಡ್ಕೊಳ್ಳಲ್ಲ. ಆದರೆ ಅವ್ರು ಏನೂ ಘೋಷಣೆ ಮಾಡಲಿಲ್ಲ, ಸಮಾನತೆ ಅಂತ ಹೇಳಿಲ್ಲ, ಸಾಮಾಜಿಕ ನ್ಯಾಯ ಅಂತ ಹೇಳಿಲ್ಲ. ಆದರೆ ಅದನ್ನೆಲ್ಲ ಅಕ್ಷರ ಸಹ ಮಾಡಿದರು. 50-60 ಪೇಟೆಗಳನ್ನು ನಿರ್ಮಾಣ ಮಾಡಿದರು. ಅಕ್ಕಿಪೇಟೆ ಇರ್ಬೋದು, ಮತ್ತು ಕುಂಬಾರಪೇಟೆ ಇರ್ಬೋದು, ತಿಗಳರ ಪೇಟೆ ಇರ್ಬೋದು, ಬಳೆಪೇಟೆ ಇರ್ಬೋದು. ಹೀಗೆ ಒಂದೊಂದು ಸಮುದಾಯಕ್ಕೆ, ಕುಂಬಾರರ ಪೇಟೆ, ನೇಕಾರರಿಗೆ, ಹೀಗೆ ಪ್ರತಿಯೊಂದು ಜಾತಿಯ ಜನರಿಗೆ ಕೂಡ ಅವತ್ತು ಆರ್ಥಿಕವಾಗಿ ಅವರು ಚೈತನ್ಯವುಳ್ಳವರಾಗಬೇಕು, ಅವರ ವೃತ್ತಿ ಬದುಕಿನಲ್ಲಿ ಅವ್ರು ಮೇಲ್ ಬರಬೇಕು ಅಂತೇಳಿ ಮಾಡಿದರು. ಎಲ್ಲ ಜಾತಿಗಳಿಗೂ ಮಾಡಿದರು. ಅವ್ರದ್ದೇ ಆದಂಥ ಜಾತಿ. ಒಕ್ಕಲಿಗರಿಗೆ ಯಾವುದು ಪೇಟೆ ಮಾಡಿಲ್ಲ. ಅವರು ಒಕ್ಕಲಿಗರಿಗೆ ಅಂತ ಪೇಟೆ ಮಾಡಲಿಲ್ಲ. ಇದು ಆ ಕಾಲಕ್ಕೇನೆ ಅವ್ರಿಗಿದ್ದಂಥ ಒಂದು ಬದ್ಧತೆ. ಇತರೆ ಜಾತಿಗಳ ಜನರ ಜೊತೆಯಲ್ಲಿ ಬೆರೆತು ನಾಯಕತ್ವವನ್ನು ಕೊಟ್ಟು ಅವರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ನಾಡಪ್ರಭು ಮಾಡಿದರು. ಇವತ್ತು ಇಡೀ ದೇಶದ IT ರಫ್ತಿನಲ್ಲಿ ಮೊದಲನೇ ಸ್ಥಾನ ಬೆಂಗಳೂರು, ಕರ್ನಾಟಕಕ್ಕೆ ಸಿಕ್ಕಿದೆ. ನಾವು ಇಡೀ ದೇಶದಿಂದ ರಫ್ತು ಏನು ಮಾಡ್ತೀವಿ IT ಕ್ಷೇತ್ರದಲ್ಲಿ, 50%ಕ್ಕಿಂತ ಹೆಚ್ಚು ಬೆಂಗಳೂರು ಒಂದರಲ್ಲೇ, ಕರ್ನಾಟಕ ಒಂದರಲ್ಲೇ ಆಗ್ತಾಯಿದೆ. ಇದಕ್ಕೆ ಕಾರಣೀಭೂತರು ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂಥ ಅಡಿಪಾಯ. ಅವರು ಯಾವ ರೀತಿ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಸಾಮಾನ್ಯವಾಗಿ ನಗರಗಳು, ಇಡೀ ಜಗತ್ತಿನಲ್ಲಿ ನೀವು ಯಾವುದೇ ಒಂದು ದೊಡ್ಡ ನಗರ ನೋಡಿದಾಗ ಅದು ಸಾಮಾನ್ಯವಾಗಿ ನದಿ ದಂಡೆ ಮೇಲೆ ಇರ್ತದೆ. ನದಿ ಮೂಲ ಇರಬೇಕು, ನದಿ ಬ್ಯಾಂಕ್ಸ್ ಆಫ್ ರಿವರ್ಸ್ ಮೇಲೇ ಇರೋದು. ಯಾಕೆಂದರೆ ಒಂದು ನಗರ ಆಗಬೇಕು ಅಂತಂದರೆ ನೀರು ಭಾಳ ಮುಖ್ಯ ಅಂತ. ಆದರೆ ಇಲ್ಲಿ ಯಾವುದೂ ನಮಗೆ ಜೀವನದಿ ಇಲ್ಲ ಬೆಂಗಳೂರಿಗೆ ಆಸ್ಪಾಸ್ನಲ್ಲಿ. ಆದರೆ ಬೆಂಗಳೂರಿನಲ್ಲಿ ಅವರು ನಿರ್ಮಾಣ ಮಾಡಿದಂಥ ಕೆರೆಗಳು, ನೂರಾರು ಕೆರೆಗಳನ್ನು ನಿರ್ಮಾಣ ಮಾಡಿದರು. ಇವತ್ತು ಬಿಡಿ ಎಷ್ಟು ಕೆರೆಗಳನ್ನು ನುಂಗಿದ್ದಾರೆ ಅದು ನಾವು ನೋಡಿದ್ದೀವಿ. ಇವತ್ತು ಎಲ್ಲ ಯಾರು ಕಾನೂನು ರಕ್ಷಣೆ ಮಾಡಬೇಕು, ಯಾರು ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಅವರೇ ಭಕ್ಷಕರಾಗಿದ್ದಾರೆ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ. ಇದು ವಿಷಾದಕರ ಸಂಗತಿ. ಅದೇನೇ ಇರಲಿ, ಆದರೆ ನಾಡಪ್ರಭು ಕೆಂಪೇಗೌಡರು ಅವತ್ತರಲ್ಲಿ ಮುಂದಿನ ಯುವ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿದರು. ಧಾರ್ಮಿಕ ಪರಂಪರೆಯನ್ನು ಉಳಿಸಲಿಕ್ಕೆ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು. ಅವರ ಇಡೀ ಜೀವನವೇ ಒಂದು ಧೈರ್ಯದ ಸಂಕೇತ, ಸುಸಂಸ್ಕೃತ ಆಡಳಿತದ ಸಂಕೇತ ಮತ್ತು ತ್ಯಾಗದ ಸಂಕೇತ. ಈ ಎಲ್ಲ ಅಂಶಗಳು ಇದ್ದಂತಹ ಒಬ್ಬ ನಾಯಕರು, ಅವರ ಜಯಂತಿ. ಆ ಕಾರಣಕ್ಕೆ ನಾವು ಯಲಹಂಕದಿಂದ ಪ್ರಾರಂಭ ಮಾಡಬೇಕು ಈ ವರ್ಷದಿಂದ ಅಂತ ನಾವು ತೀರ್ಮಾನ, ನಾವೆಲ್ಲ ಕೂಡ ನಮ್ಮ ಸ್ನೇಹಿತರುಗಳು, ನಮ್ಮ ಪಕ್ಷದ ಮುಖಂಡರು, ಪಕ್ಷಾತೀತವಾಗಿ ಕೂಡ ಅನೇಕರು ನಾನು ಚರ್ಚೆ ಮಾಡಿದ್ದೇನೆ. ಎಲ್ಲರೂ ಕೂಡ ಭಾಳಷ್ಟು ಸ್ವಾಗತ ಮಾಡಿದ್ದಾರೆ. ನಾವೆಲ್ಲ ಕೂಡ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಇದು ಶನಿವಾರ ಬೀಳುತ್ತೆ, 27ನೇ ತಾರೀಕು ಶನಿವಾರ ಬೀಳುತ್ತೆ. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಭಾಗವಹಿಸುವ ಪ್ರತಿ ಸದಸ್ಯರಿಗೂ ಕೂಡ ಒಂದು ಗುಣಮಟ್ಟದ ಒಂದು ಒಳ್ಳೆಯ ಟೀ ಶರ್ಟು, ಕೆಂಪೇಗೌಡರ ಭಾವಚಿತ್ರ ಏನೆಲ್ಲ ಇರಬೇಕು, ಮತ್ತು ಫಿಟ್ ಇಂಡಿಯಾ, ಮಾನ್ಯ ನರೇಂದ್ರ ಮೋದಿಜಿಯವರ ಭಾವಚಿತ್ರ, ಫಿಟ್ ಇಂಡಿಯಾ, ಇವೆರಡರ ಸಮಾಗಮ. ಮಾನ್ಯ ನಾಡಪ್ರಭು ಕೆಂಪೇಗೌಡರ ಆಶಯ ಏನಿತ್ತು, ದೂರದೃಷ್ಟಿ ಏನಿತ್ತು, ಅವ್ರ ಸಂಕಲ್ಪ ಏನಿತ್ತು, ಅವ್ರ ಆಡಳಿತ ಏನಿತ್ತು, ಅದು ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ, ಅದೇ ಹೆಜ್ಜೆಯಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಆಲೋಚನೆಯ ಸಮಾಗಮ, ಇದರ ಬೆಸುಗೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. 7 ಗಂಟೆಗೆ ಪ್ರಾರಂಭ
ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ ನ್ಯೂ ಟೌನ್ ಅಲ್ಲೆಲ್ಲ ಅಸೆಂಬಲ್ ಆಗೋದು ಫಸ್ಟ್ 7 ಗಂಟೆಗೆ ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ ಅಲ್ಲಿಂದ ಶರಾವತಿ ಮಾರ್ಗವಾಗಿ ಮತ್ತು ಬೊಮ್ಮಸಂದ್ರ ಸರ್ಕಲ್ ಅಲ್ಲಿಗೆ ಬಂದು ಅಲ್ಲಿಂದ ಮತ್ತೆ ನ್ಯೂ ಟೌನ್ ಬಸ್ ನಿಲ್ದಾಣ ಅಲ್ಲಿಗೆ ತೆರಳಿ ಅಲ್ಲಿಂದ ನಮ್ಮ ವೀರ ಸಾವರ್ಕರ್ ಅವರ ಮೇಲ್ಸೇತುವೆ ಮಾರ್ಗವಾಗಿ ಮತ್ತು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂಥ ಒಬ್ಬ ಯುವ ನಮ್ಮ ಸೈನಿಕರು, ನಮ್ಮ ಅದರಲ್ಲಿ ಕೂಡ ಮೇಜರ್ ಆಗಿದ್ದಂಥವ್ರು, ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು, ಅವರ ರಸ್ತೆಯ ಮಾರ್ಗವಾಗಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ NES ಕಚೇರಿ ಮಾರ್ಗವಾಗಿ ಅಂತಿಮವಾಗಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಮಾರ್ಗವಾಗಿ ಬಂದು ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಏನಿದೆ ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿ ಒಂದು 4 ಮಾತುಗಳನ್ನು ಹೇಳಿ ಅಲ್ಲಿ ನಾವು ತಿಂಡಿಯ ವ್ಯವಸ್ಥೆ ಎಲ್ರಿಗೂ ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಅಲ್ಲಿ ತಿಂಡಿಯನ್ನು ಮಾಡಿ ಎಲ್ಲ ವಿಷಯಗಳನ್ನು ಹಂಚಿಕೊಂಡು ಅಲ್ಲಿಂದ ತೆರಳುವಂಥದ್ದು ಅಂಥೇಳಿ ಇದೊಂದು ವಿನೂತನವಾಗಿರ್ತಕ್ಕಂಥ ನಾಡಪ್ರಭುರವರಿಗೆ ಕೆಂಪೇಗೌಡರು ಇವತ್ತು ಯಲಹಂಕ ಇಷ್ಟು ಗಾತ್ರದಲ್ಲಿ ಬೆಳೆದಿದ್ದರೆ, ಬೆಂಗಳೂರು ಇಷ್ಟು ಗಾತ್ರದಲ್ಲಿ ಬೆಳೆದಿದ್ದರೆ ಅವರು ಅದಕ್ಕೆ ಪ್ರಮುಖ ಕಾರಣ ಆಗಿರೋದ್ರಿಂದ ಅವರಿಗೆ ನಮ್ಮಿಂದ ಒಂದು ರೀತಿಯಲ್ಲಿ ಅವರಿಗೆ ಕೃತಜ್ಞತಾ ಭಾವದಿಂದ ಅವರಿಗೆ ನಮನಗಳನ್ನು ಅರ್ಪಿಸಿ ಇಂಥ ಮಹನೀಯರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕು. ಮಾನ್ಯ ನರೇಂದ್ರ ಮೋದಿಯವರು ನಮಗೇನು ಸಂಕಲ್ಪ ಕೊಟ್ಟಿದ್ದಾರೆ, ಏನು ಆಲೋಚನೆಯನ್ನು ನಮಗೆ ತುಂಬಿದ್ದಾರೆ, ನಮ್ಮ ಯುವಕರಿಗೆ ದೈಹಿಕ ಮಾನಸಿಕ ಎಲ್ಲ ರೀತಿಯ ಶಕ್ತಿಯನ್ನು ನಾವು ಗಟ್ಟಿ ಮಾಡಬೇಕು ಮತ್ತು ಈ ರೀತಿಯ ಮಹನೀಯರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದರ ಮೂಲಕ ಅವರ ಒಂದು ಪರಂಪರೆಯನ್ನು ಕೂಡ ನಮ್ಮ ಯುವ ಪೀಳಿಗೆಗೆ ಅರ್ಥ ಮಾಡಿಸಬೇಕು. ಅದರ ಮೂಲಕ ಬರುವಂಥ ಎಲ್ಲ ಯುವ ಪೀಳಿಗೆಯು ಕೂಡ ಇತಿಹಾಸವನ್ನು ಯಾರೂ ಕೂಡ ಮರಿಬಾರ್ದು. ಅದನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು, ನಮ್ಮ ಹಿರಿಯ ನಾಯಕರುಗಳು ಇದನ್ನು ಇವತ್ತು ಎಲ್ಲರೂ ಕೂಡ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ, ಕೇವಲ 22 ದಿವಸ ಇರೋದ್ರಿಂದ ತಾವುಗಳು ಕೂಡ ಅತಿ ಹೆಚ್ಚಾಗಿ ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅತಿ ಹೆಚ್ಚು ಜನರು ಇದರಲ್ಲಿ ಭಾಗಿಯಾಗಲಿಕ್ಕೆ 5 ಕಿಲೋಮೀಟರ್ ಇದು ಒಟ್ಟು ಅಲ್ಲ 5 ಕಿಲೋಮೀಟರ್ ಮ್ಯಾರಥಾನ್ ಅಂದರೆ ವಾಕಥಾನ್ ನಡಿಗೆ ನಾಡಪ್ರಭುಗಳಿಗೆ ಇವತ್ತು ನಡಿಗೆ ಅಂತ ಹೇಳಿಬಿಟ್ಟು ವಾಕಥಾನ್ ಕಾರ್ಯಕ್ರಮ ಫಿಟ್ ಇಂಡಿಯಾ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮ್ಮಿಂದ ಎಲ್ಲ ಯುವ ಮಿತ್ರರಿಗೆ ಇಲ್ಲಿರ್ತಕ್ಕಂಥ ಮತ್ತು ಇಡೀ ಬೆಂಗಳೂರಿನಿಂದ ಕೂಡ ನಾವು ವಿಶೇಷವಾಗಿ ಹೆಚ್ಚಾಗಿ ಯಲಹಂಕ ಕ್ಷೇತ್ರದಿಂದನೇ ಹೆಚ್ಚು ಜನರು ಬರೋದಕ್ಕೆ ನಿರೀಕ್ಷೆ ಇದೆ. ಅದೇ ರೀತಿ ಯಾರೆಲ್ಲ ಉತ್ಸಾಹಿಗಳಿದ್ದಾರೆ ವಾಕಥಾನಲ್ಲಿ ಬೆಂಗಳೂರಿನಿಂದ ಕೂಡ ಬಂದು ಇದರಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನೆಲ್ಲ ಮಾಡ್ತೀವಿ ಅಂತ ಪ್ರತಿ ದಿವಸ ನಾವು ಕೂಡ ಮಾಧ್ಯಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ಳುವಂಥದ್ದು. ನಮ್ಮ ಕಾರ್ಯಕರ್ತರು ಕೂಡ ಅನೇಕ ಅವರವರು ಕೂಡ ಮಾತನಾಡ್ತಾರೆ, ವಿಡಿಯೋ ಮಾಡಿ ಅವರು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಸಹಕಾರ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಇಷ್ಟೊತ್ತು ತಮ್ಮ ಜೊತೆ ಮಾತನಾಡಿದ್ದಕ್ಕೆ, ತಾವೆಲ್ಲ ಬಂದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರೋದಕ್ಕೆ ಮತ್ತೆ ನಿಮಗೆ ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸಿ ಸುದ್ದಿಗೋಷ್ಠಿಯನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.